ಪ್ರೈಸ್ ಲಾರ್ಡ್ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 10ನೇ ದಿನದಲ್ಲಿ ನಾವು ಈ ದಿನ ಇದ್ದೇವೆ. ಈ ದಿನದಲ್ಲಿ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂತ ಕಾರ್ಯ ಯಾವುದೆಂದರೆ ಪರಿಶುದ್ಧತೆಗಾಗಿ. ಹೌದು, ನಾವು ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮನ್ನ ಅಶುದ್ಧಪಡಿಸಿಕೊಳ್ಳಬಾರದು. ಇವತ್ತು ನಮ್ಮ ನುಡಿಗಳಿಂದ ಆಗಲಿ, ನಮ್ಮ ನೋಟಗಳಿಂದ ಆಗಲಿ, ನಮ್ಮ ಕ್ರಿಯೆಗಳಿಂದ ಆಗಲಿ, ಇವತ್ತು ಪ್ರತಿಯೊಂದು ಭಾಗದಲ್ಲೂ ಕೂಡ ನಾವು ಪರಿಶುದ್ಧರಾಗಿರಬೇಕು. ದೇವರು ನಮ್ಮಿಂದ ಎದುರು ನೋಡುವಂತ ಕಾರ್ಯವು ಇದುವೇ ಆಗಿದೆ. ಸೊ ಇವತ್ತು ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ದಾನಿಯೇಲನು ಬರೆದ ಪ್ರವಾದನೆಗಳಂತಹ 1ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಆ 4 ಮಂದಿ ಯೌವನಸ್ಥರುಗಳು ರಾಜನ ಭೋಜನವನ್ನು ತಿಂದು ನಾವು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ಹೇಳಿ ರಾಜನ ಭೋಜನವನ್ನೇ ಅವರು ತಿರಸ್ಕರಿಸುತ್ತಾ ಇದ್ದಾರೆ. ಅವರು ಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಒಂದೇ ಒಂದು ಕಾರಣ, ನಾವು ಅಶುದ್ಧರಾಗಬಾರದು, ನಾವು ಪರಿಶುದ್ಧರಾಗಿರಬೇಕು, ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು ಎಂಬುದಾಗಿ ಹೇಳಿ ಅವರು ರಾಜನ ಭೋಜನವನ್ನು ತಿರಸ್ಕರಿಸುತ್ತಾ ಇದ್ದಾರೆ. ಸೊ ಇದನ್ನ ದೇವರು ನೋಡಿ ಅವರನ್ನ ಅತ್ಯಧಿಕವಾದಂತ ರೀತಿಯಲ್ಲಿ ಆಶೀರ್ವದಿಸುತ್ತಾ ಇದ್ದಾರೆ. ಅವರನ್ನು ಅನೇಕ ವಿದ್ಯೆಗಳಲ್ಲಿಯೂ, ಇವತ್ತು ಜ್ಞಾನಗಳಲ್ಲಿಯೂ, ಸಕಲ ಶಸ್ತ್ರಗಳಲ್ಲಿಯೂ ದೇವರು ಅವರನ್ನ ಪ್ರವೀಣರಾಗಿ ಮಾರ್ಪಡಿಸುತ್ತಾ ಇದ್ದಾರೆ. ಅವರು ಇರುವಂತ ಸ್ಥಳದಲ್ಲಿ ದೇವರು ಅವರನ್ನ ತಲೆಯಾಗಿ ನಿಲ್ಲಿಸುತ್ತಾ ಇದ್ದಾರೆ. ಎಂತ ಒಂದು ದೊಡ್ಡ ಆಶೀರ್ವಾದವನ್ನು ದೇವರು ಅವರಿಗೆ ಕೊಟ್ಟರು. ಒಂದೇ ಒಂದು ಕಾರಣ, ಅವರು ಅಶುದ್ಧವಾದದ್ದನ್ನ ನಿರಾಕರಿಸಿದ್ದರಿಂದ, ಪರಿಶುದ್ಧರಾಗಿರುವುದರಿಂದ. ಸೊ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪರಿಶುದ್ಧರಾಗಿರುವಾಗ, ಇವತ್ತು ಅಶುದ್ಧವಾದಂತ ಕಾರ್ಯಗಳಿಂದ ನಾವು ದೂರ ಇರುವಾಗ, ಸಂಗತಿಗಳಿಂದ ನಾವು ದೂರ ಇರುವಾಗ, ಖಂಡಿತವಾಗಲೂ ದೇವರು ನಮ್ಮನ್ನು ಕೂಡ ಈ 4 ಜನ ಯೌವನಸ್ಥರ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.